ನೀವು ನೋಡ್ತಾ ಇರೋದು ಕೋಟೆ ತಿಮ್ಮರಾಯ ಮೇನ್ ಆರ್ಚ್ ಎಂಟ್ರೆನ್ಸು. ಸೊ ಆರ್ಚಿಂದ ದಾಟ್ಕೊಂಡು ಸ್ವಲ್ಪ ಮೇಲ್ಗಡೆ ಬರಬೇಕು. ಸೊ ಈ ದೇವಸ್ಥಾನ ಬೆಟ್ಟದಾಸಿನಪುರ ಹತ್ರ ಇರೋ ದೇವಸ್ಥಾನ. ತುಂಬ ಇತಿಹಾಸ ಹಾಗೂ ಪುರಾತನವಾಗಿರುವಂಥ ದೇವಸ್ಥಾನ. ಈ ದೇವಸ್ಥಾನ ಟೈಮಿಂಗು ಬೆಳಗ್ಗೆ 6:30ಇಂದ ಬೆಳಗಿನ ಜಾವ 10:30ವರೆಗೂ ಓಪನ್ ಆಗಿರುತ್ತೆ. ಆಮೇಲೆ ಮತ್ತೆ ಸಂಜೆ 5 ಗಂಟೆಯಿಂದ 7:30ವರೆಗೂ ಓಪನ್ ಆಗಿರುತ್ತೆ. ಸೊ ಶನಿವಾರ ವಿಶೇಷ ಪೂಜೆ ಇರುತ್ತೆ. ಏಕಶಿಲಾ ಬೆಟ್ಟದ ಮೇಲೆ ಇರುವಂತಹ ಶ್ರೀ ಕೋಟೆ ತಿಮ್ಮರಾಯ ಸ್ವಾಮಿ ದೇವಸ್ಥಾನ. ಸೊ ಎಂಟ್ರೆನ್ಸ್ ಬಂದ ತಕ್ಷಣ ಸ್ವಲ್ಪ ಸುತ್ತಲೂ ನೋಡಿದ್ರೇನು ನೀವು ಎಷ್ಟು ದೂರ ನೋಡ್ತೀರಾ ಕೋಟೆನೇ ಕಾಣಿಸುತ್ತೆ. ರೈಟ್ ರೌಂಡ್ ಕಾಂಪೌಂಡ್ನ ಕಲ್ಲಿನಿಂದ ಕೋಟೆ ಮಾಡಿದ್ದಾರೆ. ಸೊ ಮೈನ್ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಈ ದೇವಸ್ಥಾನಕ್ಕೆ 2 ಕಡೆಯಿಂದ ಎಂಟ್ರೆನ್ಸ್ ಇದೆ. ಸೊ 2 ಬಾಗಿಲು ಕೂಡ ಇದೆ. ಸೊ ನೋಡ್ಕೊಂಬರೋಣ ಬನ್ನಿ. ಇವಾಗ ಮೈನ್ ಎಂಟ್ರೆನ್ಸ್ ಇದೆ. ಕೋಟೆ ಎಂಟ್ರೆನ್ಸ್ ಬಂದ ತಕ್ಷಣ ಈ ರೀತಿ ಕಾಣಿಸುತ್ತೆ. ಮೀನು ಮಳೆ ಬಂದಿರೋದ್ರಿಂದ ಫುಲ್ಲು ಹಚ್ಚ ಹಸಿರಾಗಿದೆ. ಸೊ ಕೋಟೆ ಮೇಲೆ ಎಲ್ಲ ರೌಂಡ್ ಹೊಡ್ಕೊಂಡು ಇಡೀ ಕೋಟೆನೇ ರೌಂಡ್ ಹೊಡಿತೀನಿ. ಸೊ ಬನ್ನಿ ನೋಡ್ಕೊಂಬರೋಣ. ಬಟ್ ಏನಂದರೆ ಈವ್ನಿಂಗ್ ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ಸನ್ಸೆಟ್ಟು ಸಖತ್ತಾಗಿ ಲೈಟಿಂಗ್ ಎಲ್ಲ ಕಾಣಿಸ್ತಾ ಇತ್ತು. ಸೊ ವಿಶೇಷ ಪೂಜೆ ಕೂಡ ಇತ್ತು. ಇವತ್ತು ನಾಗರ ಪಂಚಮಿ ವಿಶೇಷ ಪೂಜೆ ಏರ್ಪಾಡು ಕೂಡ ಮಾಡಿದರು ದೇವಸ್ಥಾನದಲ್ಲಿ. ನೋಡಿ, ಫುಲ್ಲು ಕೋಟೆ ಎಷ್ಟು ದೂರ ನಡ್ಕೊಂಬಂದ್ರೇನೋ ನಿಮಗೆ ಕಲ್ಲಿನ ಕೋಟೆನೇ ಕಾಣಿಸುತ್ತೆ. ಈವ್ನಿಂಗ್ ಬಂದಿರೋದ್ರಿಂದ ಫುಲ್ ಸನ್ಸೆಟ್ ಆಗ್ತಾಯಿದೆ. ಸೊ ನೋಡಿ, ಸುತ್ತಮುತ್ತ ಎಲ್ಲಿ ನೋಡಿದ್ರು ನಿಮಗೆ ಕಲ್ಲಿನಿಂದ ಬಿಲ್ಟ್ ಮಾಡಿರೋಂಥ ದೇವಸ್ಥಾನ ಇದು. ಈ ಕಡೆ ಮೈನ್ ಎಂಟ್ರೆನ್ಸು ಹಿಂಗೂ ಹೋಗ್ಬೋದು. ಸೊ ನೀವೇನಾರು ಬೇಡ ಅಂದ್ಕೊಂಡಿದ್ರೆ ಲೆಫ್ಟ್ ಸೈಡ್ ಜಾಗ ಮಾಡಿದ್ದಾರೆ. ಫ್ಯಾಮ್ಲಿ ಎಲ್ಲ ಬಂದರೆ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಇಲ್ಲಿ ನೋಡಿ, ಎಲ್ಲ ಕೋಟೆ ಫುಲ್ಲು ಕಲ್ಲಿನಿಂದ ಕಟ್ಟಿರೋಂಥ ಕೋಟೆ. ಬಟ್ ಏನಂದರೆ ಗಿಡ ಮರ ಬೆಳೆಸಿರೋ ಜಾಗದಾಗ ಈ ಥರ ಪ್ಲಾಸ್ಟಿಕ್ಕು ಬಾಟ್ಲು ಏನು ಯಾವುದೇ ಕಾರಣಕ್ಕೂ ತಗೊಂಬಂದು ಬಿಸಾಕಬೇಡಿ. ನೋಡಿ, ಇದೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಯಾರೂ ಬಿಸಾಕಬೇಡಿ. ಮೇಯ್ನ್ ಇದೆ ಕಲ್ಲಿನ ಕೋಟೆ. ಇಲ್ಲಿ ಒಳಗಡೆ ಇರೋವಂತಹ ದೇವಸ್ಥಾನಕ್ಕೆ ನಾನಿವತ್ತು ಬಂದಿರೋದು. ಸೊ ಸುಮಾರು 100 ವರ್ಷ ಇರೋ ಅಂತಹ ದೇವಸ್ಥಾನ ನೋಡ್ತಿದ್ದೀರಲ್ಲ. ಶ್ರೀ ವೆಂಕಟೇಶ್ವರ ಸ್ವಾಮಿ ಬೆಟ್ಟದಾಸಿನಪುರ ಹತ್ರ ಬರುತ್ತೆ. ಮತ್ತು ನೋಡಿ, ಇದೆಲ್ಲ ಕೋಟೆನೇ. ಆವಾಗಲೇ ಬಂದರೆ ಆ ಕಡೆ ಹೋದರೆ ಬೆಟ್ಟ ಕಾಣಿಸುತ್ತೆ. ಸೊ ಅಲ್ಲಿಗೆ ಹೋಗೋಣ. ಮೇಯ್ನು ಒಳಗಡೆ ದೇವಸ್ಥಾನ ತೋರಿಸ್ತೀನಿ. ಇದು ಮೇನ್ ಎಂಟ್ರೆನ್ಸ್. ನೀವು ಎಷ್ಟು ದೂರದಿಂದ ನೋಡಿದ್ರೂ ಬರೀ ಕೋಟೆನೇ ಕಾಣಿಸ್ತಿದೆ ನಿಮಗೆ. ಸೊ ಅದಕ್ಕೆ ಶ್ರೀ ಕೋಟೆ ವೆಂಕಟೇಶ್ವರ ಸ್ವಾಮಿ ಅಂತ ಹೆಸರು ಬಂದಿರೋದು ಈ ದೇವಸ್ಥಾನಕ್ಕೆ. ಸೊ ಮೈನ್ ಎಂಟ್ರೆನ್ಸಲ್ಲೇ 4 ಕಂಬಗಳನ್ನ ನೋಡ್ಬೋದು. ಕಂಬದ ಮೇಲೆ ನೋಡಿ ಚಿತ್ರ ಕಾಣಿಸ್ತಿದೆ. ಹಳೆ ಕಾಲದಲ್ಲಿ ಕಂಬದ ಮೇಲೆ ಕೆತ್ತಿರೋಂಥ ಛಾಯಾಗ್ರಹಣ. ಸೊ ಹಿಂಗೆ ಮುಂದೆ ಹೋದರೆ ಈ ಕಂಬದ ಮೇಲೆ ಆಂಜನೇಯ ಸ್ವಾಮಿ. ಇದು ಮೈನ್ ಎಂಟ್ರೆನ್ಸು. ಸೊ ಇಲ್ಲಿ ಕೈ ಕಾಲು ತೊಳ್ಕೊಳಕ್ಕೆ ನೀರೆಲ್ಲ ವ್ಯವಸ್ಥೆ ಮಾಡವ್ರೆ. ಇದು ಆಫೀಸು. ಮೈನ್ ಅಲ್ಲಿ ಮರ. ನೋಡಿ ಕೋಟೆ ಹೆಂಗೆ ಕಾಣಿಸುತ್ತೆ ಎಂಟ್ರೆನ್ಸ್ದು.
ಸೊ ಫ್ರೆಂಡ್ಸ್, ನಾನು ಆವಾಗಲೇ ಹೇಳಿದೆ ಈ ದೇವಸ್ಥಾನಕ್ಕೆ 2 ಕಡೆ ಎಂಟ್ರೆನ್ಸ್ ಇದೆ. ಈ ಕಡೆಯಿಂದ ಬಂದರೆ ನಾಗಪ್ಪನ ಹೊತ್ತು ಕಾಣಿಸುತ್ತೆ. ಸೊ ವಿಶೇಷ ಪೂಜೆ, ಯಾಕಂದರೆ ನಾಗರ ಪಂಚಮಿ ಇರೋದ್ರಿಂದ ವಿಶೇಷ ಪೂಜೆ ಪುನಸ್ಕಾರ ನಡೀತಾ ಇತ್ತು. ಸ್ವಲ್ಪ ಮುಂದೆ ನಡ್ಕೊಂಡ್ಬಂದ ತಕ್ಷಣ ಇಲ್ಲಿ ನೋಡ್ತಾ ಇದ್ದಾರೆ ನೋಡಿ ಒಬ್ರು ಅಂಕಲು. ಇಲ್ಲಿ ಏನಿದೆ ಅಂತ ಕೇಳಿದೆ. ಅಪ್ಪಿ, ಇದು ತುಂಬ ಹಳೇ ಕಾಲದ್ದು ಕಲ್ಯಾಣಿ ಇದೆ ಅಂತ ಹೇಳಿದ್ರು. ಕಲ್ಯಾಣಿ ನೋಡ್ಕೊಂಡು ಹಂಗೆ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಏನಂದರೆ ಮೇಯ್ನಾಗಿ ಕಲ್ಯಾಣಿಗೆ ಇಳಿಯಕ್ಕೆ ಬಿಟ್ಟಿಲ್ಲ, ಬೀಗ ಹಾಕ್ಬಿಟ್ಟವ್ರೆ. ನೀರು ಎಲ್ಲ ಫುಲ್ಲು ಕಮ್ಮಿ ಆಗಿಬಿಟ್ಟಿದೆ. ಸೊ ಅದರಿಂದ ಇಳಿಯೋ ಆಗಿಲ್ಲ. ಇವಾಗ ಅರಳಿಕಟ್ಟೆ ಹತ್ರ ತೋರಿಸ್ತಾ ಇದ್ದೀನಿ. ಇಲ್ಲಿ ವಿಶೇಷ ಪೂಜೆ ಹಾಗೂ ನಾಗರ ಪಂಚಮಿ ಹಬ್ಬದಂದು ಹಿಂದೂ ಸಂಪ್ರದಾಯ ಪ್ರಕಾರ ಪ್ರತಿ ವರ್ಷ ಹಿಂದೂಗಳು ನಾಗರ ಪಂಚಮಿ ಹಬ್ಬದಂದು ನಾಗಪ್ಪನಿಗೆ ಹಾಲು ಎರೆಯುವುದನ್ನು ರೂಢಿ ಮಾಡಿಕೊಂಡಿದ್ದಾರೆ. ಈ ದೇವಸ್ಥಾನ ಬಗ್ಗೆ ಒಂದು ಶಾರ್ಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಏನಪ್ಪ ಅಂತಂದರೆ, ಕ್ರಿಸ್ತಶಕ ಸುಮಾರು 500 ವರ್ಷಗಳ ಹಿಂದೆ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಎಂದು ನಂಬಲಾಗಿದೆ. ಈ ದೇವಸ್ಥಾನವು ಶ್ರೀ ನರಸಿಂಹಸ್ವಾಮಿ ಹಾಗೂ ಗಣಪತಿ ಹಾಗೂ ಶಿವನಿಗೆ ಅರ್ಪಿಸಲಾಗಿದೆ. ಈ ದೇವಸ್ಥಾನದ ಮುಖ್ಯ ದೇವರು ಶ್ರೀ ತಿಮ್ಮರಾಯ ಸ್ವಾಮಿ, ಅಂದರೆ ನರಸಿಂಹಸ್ವಾಮಿ. ದೇವಸ್ಥಾನ. ಸೊ ವಿಡಿಯೋ ರೆಕಾರ್ಡಿಂಗ್ ಮಾಡೋಕ್ಕೆ ಬಿಟ್ಟಿಲ್ಲ, ಯಾಕೆಂದರೆ ಬಿಡಲ್ಲ ಅಂತಂದರು. ಇದು ಎಲ್ಲ ಏನು ನೋಡ್ತಿದ್ದೀರಾ ಕೋಟೆ, ಈ ಕೋಟೆಗಳಿಂದ ಇರೋ ಅಂತ ಹೋಗ್ತಾ ಇದ್ದೀನಿ. ಮೇಯ್ನು ಅಲ್ಲಿ ನಿಮಗೆ ನೋಡೋಕ್ಕೆ ಗೋಪುರ ನೋಡ್ಬೋದು ಅಷ್ಟೇ, ಬೇರೆ ಏನು ನೋಡೋಕ್ಕಾಗಲ್ಲ. ಸೊ ಹುಷಾರಾಗಿ ನಡ್ಕೊಂಡು ಹೋಗೋಣ. ನೋಡಿ, ಇದೆಲ್ಲ ಕೋಟೆದ ಜಾಗ. ಇದೇ ಮೈನ್ ದೇವಸ್ಥಾನ ವೆಂಕಟೇಶ್ವರ ಸ್ವಾಮಿ. ಇದು ಎಲ್ಲ ಕೋಟೆ ಜಾಗ. ಸೊ ನಿಮಗೆ ಮೈನು ಗೋಪುರ ತೋರ್ಸೋಕ್ಕೆ ಬಂದಿದ್ದೀನಿ. ನೋಡಿ, ಇದೆಲ್ಲ ಕೋಟೆ. ಸೊ ಕೋಟೆ ಮೇಲೆ ಹತ್ಕೊಂಡು ಗೋಪುರ ನೋಡ್ಕೊಂಬರೋಣ ಬನ್ನಿ, ತೋರಿಸ್ತೀನಿ. ಸೊ ಫೈನಲಾಗಿ ಇಲ್ಲಿಂದ ಕೋಟೆ ಹತ್ತಿದ್ದೀನಿ. ಸೊ ನೋಡಿ, ಎಂಟೈರ್ ವ್ಯೂ ಇದು. ನಾನು ಕೂಡ ಹತ್ಕೊಂಡ್ಬಿಟ್ಟು ಮೇಲೆ ಬಂದಿದ್ದೇನೆ. ಎಂಟೈರ್ ಸೀನಿ ಬ್ಯಾಕ್ಗ್ರೌಂಡ್ ಹೆಂಗೆ ಕಾಣಿಸ್ತಿದೆ. ಸೊ ಗೈಸ್, ಎಂಟೈರ್ ವ್ಯೂ ತೋರಿಸ್ತೀನಿ ನೋಡಿ ಇವಾಗ.
ಇದೆಲ್ಲ ನಾನು ನೆನ್ಕೊಂಬಂದಿರೋ ಅಂತಹ ಪ್ಲೇಸು. ಸೊ ಫುಲ್ಲು ಕೋಟೆ ಮೇಲೇ ರೌಂಡ್ ಹೊಡ್ಕೊಂಡು ಹೋಗ್ತಾಯಿದ್ದೀನಿ ನಾನಂದ್ರು. ಸೊ ನೋಡಿ